ಹಾಯ್ ನಮಸ್ತೆ, ಮಲ್ನಾಡ್ ಅಡುಗೆ ರುಚಿಗೆ ಸ್ವಾಗತ. ಇವತ್ತಿನ ರೆಸಿಪಿ ಮಸಾಲ ವಡ. ಇದನ್ನು ಮಾಡೋದಕ್ಕೆ 1 ಕಪ್ ಕಡಲೆಬೇಳೆಯನ್ನು 2 ಗಂಟೆ ನೆನೆಸಿಟ್ಕೊಂಡಿದ್ದೀನಿ. 2 ಹಸಿಮೆಣಸಿನಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಚೂರು ಚಕ್ಕೆ ಲವಂಗ, ಚೂರು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಈರುಳ್ಳಿ, ಇದಿಷ್ಟು ತೊಗೊಂಡಿದ್ದೀನಿ. ಈಗ ಮಿಕ್ಸಿಗೆ ಬೆಳ್ಳುಳ್ಳಿ, ಚಕ್ಕೆ ಲವಂಗ, ಶುಂಠಿ, ಹಸಿಮೆಣಸಿನಕಾಯಿ, ನೆನೆಸಿದ ಕಡಲೆಬೇಳೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ತರಿಯಾಗಿ ರುಬ್ಬಬೇಕು. ಈಗ ರುಬ್ಬಿರೋದನ್ನು ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಕೊತ್ತಂಬರಿ ಸೊಪ್ಪು, ಕರಿಬೇವು, ಸ್ವಲ್ಪ ಹೆಚ್ಚಿದ ಹಸಿಮೆಣಸಿನಕಾಯಿ, ಹೆಚ್ಚಿದ ಈರುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಸ್ಟವ್ ಹಚ್ಚಿ ಬಾಣಲೆಯಲ್ಲಿ ಎಣ್ಣೆ ಇಟ್ಟು ಎಣ್ಣೆ ಸ್ವಲ್ಪ ಬಿಸಿಯಾದ ಮೇಲೆ ಕಲಸಿ ಇಟ್ಕೊಂಡಿರೋದನ್ನು ಚಿಕ್ಕ ಉಂಡೆಗಳನ್ನು ಮಾಡಿಕೊಂಡು ಹೀಗೆ ತಟ್ಟಿ ಎಣ್ಣೆಗೆ ಬಿಡಬೇಕು. ಇದನ್ನು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಟ್ಟು ಒಂದು ಕಡೆ ಬೆಂದ ಮೇಲೆ ತಿರುಗಿಸಿ ಬೇಯಿಸಬೇಕು. ಮೀಡಿಯಂ ಫ್ಲೇಮ್ನಲ್ಲಿ ಕೆಂಪಗಾಗೋವರೆಗೆ ಕರಿಬೇಕು.
ಈಗಿದು ಬೆಂದಿದೆ, ತೆಗಿತಿದ್ದೀನಿ. ಹೀಗೆ ಎರಡನೇ ಸಾರಿನೂ ಹಾಕ್ತಿದ್ದೀನಿ. ಈಗಿದು ಬೆಂದಿದೆ, ತೆಗಿತಿದ್ದೀನಿ. ರುಚಿಯಾದ ಗರಿಗರಿಯಾದ ಮಸಾಲ ವಡೆ ರೆಡಿಯಾಗಿದೆ. ನೀವು ಟ್ರೈ ಮಾಡಿ, ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ರೆಸಿಪಿ ನಿಮಗಿಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.